2026ಕ್ಕೆ ಈ 5 ರಾಶಿಯವರಿಗೆ ಶನಿದೇವನ ಕೃಪೆ. ಮೇಷರಾಶಿ. ಈ ಸಮಯ ಮೇಷರಾಶಿಯವರಿಗೆ ಬಹಳಷ್ಟು ಬದಲಾವಣೆ ತರುತ್ತದೆ. ವಿಶೇಷವಾಗಿ ಶನಿಯ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತೆ. ಶನಿದೇವ ನಿಮ್ಮ ಆರ್ಥಿಕ ಜೀವನ ಸುಧಾರಿಸಲಿದ್ದಾನೆ. ಇಲ್ಲದೆ ನೀವು ಹೂಡಿಕೆಗಳಿಂದ ಅಧಿಕ ಲಾಭವನ್ನು ಪಡೆಯುತ್ತೀರಿ. ಕೆಲಸ ಮತ್ತು ಬಡ್ತಿಗೆ ಇದು ಅತ್ಯುತ್ತಮ ಸಮಯ. ಈ ಸಮಯದಲ್ಲಿ ಮನೆ, ವಾಹನ ಹಾಗೂ ಚಿನ್ನಾಭರಣದೊಂದಿಗೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವ ಯೋಗ ನಿಮ್ಮದಾಗಲಿದೆ. ನಿಮ್ಮ ಜಾತಕದಲ್ಲಿ ಸರ್ವವು ಮಂಗಳಕರವಾಗಿರುವಂತೆ ಕಾಣುತ್ತಿದೆ. ಮಕ್ಕಳ ಶಿಕ್ಷಣ, ಉದ್ಯೋಗ, ಮದುವೆ, ಸಂತಾನ ಭಾಗ್ಯ ಇನ್ನಿತರ ವಿಚಾರದಲ್ಲಿ ಶುಭ ಸುದ್ದಿಗಳು ಬರಲಿದೆ. ಸಿಂಹರಾಶಿ. 2026ರಲ್ಲಿ ಸಿಂಹರಾಶಿಯವರಿಗೆ ಶನಿದೇವನ ಆಶೀರ್ವಾದ ಇರುತ್ತದೆ. ಹೊಸ ವರ್ಷದಲ್ಲಿ ಆಗುವ ಅನೇಕ ಅಚ್ಚರಿ ಬದಲಾವಣೆ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತವೆ. ಉದ್ಯೋಗಿಗಳ ಸಂಬಳ ಹೆಚ್ಚಳವಾಗುವ ಸಮಯ. ಹೊಸ ಯೋಜನೆ ರೂಪಿಸುವ, ಅದರಲ್ಲಿ ಆರ್ಥಿಕ ಹೂಡಿಕೆಗಳನ್ನು ಮಾಡುವ ಮತ್ತು ಅನುಕೂಲಕರ ಬದಲಾವಣೆ ಮಾಡುವ ಸಾಧ್ಯತೆಯೂ ಇದೆ. ಸಂಪತ್ತು, ಅದೃಷ್ಟ, ಖ್ಯಾತಿ ಮತ್ತು ಯಶಸ್ಸು ಎಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 2026 ನಿಮ್ಮ ಎಲ್ಲಾ ಸಾಲಗಳಿಂದ ಮುಕ್ತಿಯನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ಬಹಳಷ್ಟು ಹಣ ಹರಿದು ನಿಮ್ಮ ದಾರಿಗೆ ಬರಲಿದೆ. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಲು ಸಹಾಯ ಮಾಡುವುದು. ಶನಿದೇವನ ಆಶೀರ್ವಾದದಿಂದ ನಿಮ್ಮ ಆರ್ಥಿಕ ಜೀವನದಲ್ಲಿ ಅನೇಕ ಬದಲಾವಣೆ ಕಾಣುವಿರಿ. ನಿಮ್ಮ ಎಲ್ಲಾ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಹೊಸ ಬದಲಾವಣೆಗಳನ್ನು ಪ್ರಾರಂಭಿಸಲು ಇದು ಒಂದು ಅತ್ಯದ್ಭುತ ಸಮಯವಾಗಿದೆ. ಧನುರಾಶಿ. 2026 ಧನುರಾಶಿಯವರಿಗೆ ಉತ್ತಮ ಬದಲಾವಣೆಗಳನ್ನು ಸೂಚಿಸುತ್ತದೆ. ಶನಿದೇವನ ಅನುಗ್ರಹದಿಂದಾಗಿ ಸಂಪತ್ತು, ಸೌಕರ್ಯ, ಸಂತೋಷ ನಿಮ್ಮದಾಗುವುದು. ನಿಮ್ಮ ಬಾಕಿ ಇರುವ ಅನೇಕ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿದೆ. ಇದರಿಂದಾಗಿ ದುಪ್ಪಟ್ಟು ಹಣವನ್ನು ಸಂಪಾದನೆ ಮಾಡುವಿರಿ. ನಿಮಗೆ ಅನೇಕ ಆರ್ಥಿಕ ಬದಲಾವಣೆಗಳು ಆಶ್ಚರ್ಯಕರವಾಗಿರುತ್ತವೆ. ವಿವಾಹ ನಿರೀಕ್ಷೆಯಲ್ಲಿರುವವರಿಗೆ ವಿವಾಹವು ಆಗುವ ಯೋಗವೂ ಇದೆ. ಮಕರ ರಾಶಿ. 2026 ಮಕರ ರಾಶಿಯವರಿಗೆ ಅನೇಕ ಪ್ರಯೋಜನಕಾರಿ ಅನುಭವಗಳನ್ನು ನೀಡುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಸುಧಾರಿಸಲಿದೆ. ಶನಿದೇವನ ಅನುಗ್ರಹದಿಂದಾಗಿ ಆರ್ಥಿಕ ಭದ್ರತೆ ಇರುತ್ತದೆ. ಸ್ವಂತ ಉದ್ಯೋಗವನ್ನು ನೀವು ಈ ಸಮಯದಲ್ಲಿ ಪ್ರಾರಂಭಿಸಬಹುದು. ಇದರಿಂದಾಗಿ ಲಾಭವಾಗುವ ಸಾಧ್ಯತೆಗಳು ಹೆಚ್ಚು. ಈ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯವೂ ಇದೆ. ಬಯಸಿದ ಉದ್ಯೋಗ, ಉನ್ನತ ಸ್ಥಾನ, ಬಡ್ತಿಯೊಂದಿಗೆ ಕೆಲಸವನ್ನು ಶುರು ಮಾಡುವಿರಿ.